ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇಲ್ಲಿ ಟ್ಯಾಟಿಂಗ್ ಹಾಕೋ ಥ್ರೆಡ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಕಾಮೆಂಟ್ ಮಾಡ್ತಾನೆ ಇರ್ತೀರಾ, ಅಂದರೆ ಎಲ್ಲಿ ಸಿಗುತ್ತೆ, ಇದು ಏನು ಥ್ರೆಡ್ಡು ಯಾವುದು ಅಂತ ಹೊಸೊಬ್ಬರು ದಯವಿಟ್ಟು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜು ಫಾಲೋ ಮಾಡಿ, ಅಥವಾ ಯೂಟ್ಯೂಬಲ್ಲಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಲ್ ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಇದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ, ಯಾವ ಥ್ರೆಡ್ಡು ಏನು ಎಲ್ಲಿ ಸಿಗುತ್ತೆ ಅಂತಂದಿಲ್ಲನ. ಸೊ ನೀವು ಯಾರಾದರೂ ಹೊಸೊಬ್ರು ಈ ವಿಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹಳೆ ವೀಡಿಯೋಗಳು ನೋಡಿ. ಹಾಗೆ ಬೇಸಿಕ್ ವೀಡಿಯೋ ಅಂತಲೇ ಇದೆ, ಅದನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಟ್ಯಾಟಿಂಗು ಅಂದರೆ ಸಿಲ್ಕ್ ಸೀರೆಗಳಿಗೆ, ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಸೀರೆ, ಕ್ರೇಪ್ ಸಿಲ್ಕ್ ಸೀರೆಗಳಿಗೆ ಟ್ಯಾಟಿಂಗ್ ಲೇಸ್ ವರ್ಕ್ ಹಾಕೋದು ಈ ಥ್ರೆಡ್ಡಲ್ಲಿ. ಇದು ಕಮಲ್ ಕಡಾಯಿ ಥ್ರೆಡ್ ಅಂತ, ಸಿಲ್ಕ್ ಮಿಕ್ಸ್ ಇದೆ, ಇದು ಸಿಲ್ಕ್ ಥ್ರೆಡ್ಡು. ಇದರಲ್ಲಿ ಕಲರ್ಸು ಆಲ್ಮೋಸ್ಟು ಇತ್ತೀಚೆಗೆಲ್ಲ ಕಲರ್ಸ್ ಬರುತ್ತೆ, ಕೆಲವೊಂದು ಶೇಡ್ಗಳು ಸಿಗೋಲ್ಲ. ಸೊ ಅದಕ್ಕೆ ನಿಯರ್ ಆಗಿರೋವಂಥ ಕಲರ್ಸು ನಿಮಗೇನಾದರೂ ಬೇಕೇ, ಇದೇ ಟ್ಯಾಟಿಂಗಲ್ಲೇ ಬೇಕು ಅನ್ನೋದಾದರೆ ನೀವು ನಿಯರ್ ಕಲರ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೋಬೋದು, ಮ್ಯಾಚ್ ಮಾಡಿ. ಇದರಲ್ಲಿ ಸಿಲ್ಕ್ ಥ್ರೆಡ್ಡಲ್ಲೂ ಹಾಕ್ತೀವಿ ಅಂತಾರೆ, ಬಟ್ ಸಿಲ್ಕ್ ಥ್ರೆಡ್ಡಲ್ಲಿ ಈ ಥ್ರೆಡ್ಡಲ್ಲಿ ಬಂದಷ್ಟು ಫಿನಿಶಿಂಗ್ ಬರೋಲ್ಲ. ಸೊ ಹಾಗಾಗಿ ಇದು ಕಮಲ್ ಕಡಾಯಿ ಥ್ರೆಡ್ಡಲ್ಲೇ ಟ್ಯಾಟಿಂಗ್ ಹಾಕೋದು. ಮತ್ತು ಕಾಟನ್ ಥ್ರೆಡ್ಡು ಸಿಗುತ್ತೆ, ಹುಂಡೆ ಥರ ಇರುತ್ತೆ, ಅದರಲ್ಲೂ ಟ್ಯಾಟಿಂಗ್ ಹಾಕ್ಬೋದು. ಬಟ್ ಅದು ನಿಮಗೆ ಸಿಲ್ಕ್ ಸ್ಯಾರಿಗೆ ಮ್ಯಾಚ್ ಆಗಲ್ಲ. ನೀವು ಕಾಟನ್ ಸ್ಯಾರಿ, ಕಾಟನ್ ಡ್ರೆಸ್ಸು, ಬ್ಲೌಸು ಈ ಥರದಕ್ಕೆ ನೀವು ಅದರಲ್ಲಿ ಟ್ಯಾಟಿಂಗು, ಟಸಲ್ಸು, ಪೆಟಲ್ಸ್ ಎಲ್ಲ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಇದು ರೇಷ್ಮೆ ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸೀರೆಗಳಿಗೆ ಈ ಥ್ರೆಡನ್ನು ಯೂಸ್ ಮಾಡ್ತೀನಿ ನಾನು ರೆಗ್ಯುಲರಾಗಿ. ಮತ್ತು ಇದು ಶೆಟಲ್ ಅಂತ, ಇದು ಟ್ಯಾಟಿಂಗ್ ಶೆಟಲ್ ಅಂತ. ಈ ಥ್ರೆಡ್ಡು ಮತ್ತು ಈ ಶೆಟಲು ಸಿಲ್ಕ್ ಶಾಪ್ ಇರುತ್ತಲ್ವ, ಅಂದರೆ ಕುಚ್ಚು ಹಾಕೋದು ಥ್ರೆಡ್ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡಿ. ಬೆಂಗಳೂರಲ್ಲಿರೋದಾದರೆ ಚಿಕ್ಕಪೇಟೆಯಲ್ಲಿ, ರಾಜ ಮಾರ್ಕೆಟಲ್ಲಿ ಕೆಲವೊಂದು ಶಾಪ್ ಇದ್ದಾವೆ. ಅದು ಶಾಪ್ ನೇಮ್ ನಾವು ಗೊತ್ತಿಲ್ಲ ನನಗೆ, ಬಟ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ಆನ್ಲೈನಲ್ಲೆಲ್ಲ ಇದು ತುಂಬ ಕಾಸ್ಟ್ ಇದೆ ಈ ಥ್ರೆಡ್ಡು. ಸೊ ಹಾಗಾಗಿ ನಿಮ್ಗೆ ಯಾರಿಗೂ ಸಿಗಲಿಲ್ಲ ಅಂದರೆ ನನಗೆ ಕಮೆಂಟ್ ಅಥವಾ ಮೆಸೇಜ್ ಮಾಡಿ, DM ಮಾಡಿ, ನಾನು ಫೋನ್ ನಂಬರ್ ಕಳಿಸ್ತೀನಿ, ನೀವು ಅವಾಗ ಆರ್ಡರ್ ಮಾಡ್ಕೋಬೋದು. ಇದು ಟ್ಯಾಟಿಂಗ್ ಶೆಟಲ್ ಅಂತ ಈ ಥರ ಬರುತ್ತೆ. ಇದು ಪ್ಲಾಸ್ಟಿಕ್ ಅಥವಾ ಫೈಬರ್ ಬರುತ್ತೆ. ಮತ್ತು ರೆಗ್ಯುಲರಾಗಿ ನಾನು ನೀಡಲ್ ನಂಬರ್ 10 ಯೂಸ್ ಮಾಡ್ತೀನಿ. ಮತ್ತು ಈ ಬೀಡು, ಚಿಕ್ಕ ಬೀಡು ಇರುತ್ತಿದ್ದು, ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಥ್ರೆಡ್ಡನ್ನು ನೋಡಿ, ಈ ನೀಡಲ್ಗೆ ಈ ಥರ ಓಲ್ ಇರುತ್ತೆ ಮಧ್ಯದಲ್ಲಿ, ಇಲ್ಲಿ ಕಾಣಿಸ್ತಿದೆಯಲ್ವ ಓಲಿದೆ, ಇಲ್ಲಿಗೆ ಈ ಥ್ರೆಡ್ಡನ್ನು ಏರಿಸ್ಬಿಟ್ಟು ನೋಡಿ, ಇದನ್ನು ಹೀಗೆ ಗಂಟು ಹಾಕ್ಕೋಬೋದು. ಆದರೆ ಓಲ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಎಷ್ಟು ದಪ್ಪ ಗಂಟು ಹಾಕಿದ್ರು ಅದು ಒಳಗಡೆ ಬಂದುಬಿಡುತ್ತೆ ವಾಪಸ್ಸು, ರಿವರ್ಸ್ ಥ್ರೆಡ್ಡು. ಸೊ ಈ ಥ್ರೆಡ್ಡಿಗೆ ಒಂದು ಬೀಡನ್ನು ಏರಿಸ್ಕೊಂಡ್ಬಿಟ್ಟು ನೋಡಿ, ಈ ಥ್ರೆಡ್ಗೆ ಬೀಡ್ ಈ ಥರ ಚಿಕ್ಕದೊಂದು ಬೀಡ್ ಏರಿಸ್ಕೊಂಡು ಈ ಬೀಡ್ಗೆ ಲಾಸ್ಟಿಗೆ ಬರುತ್ತೆ ಗಂಟು ಹಾಕ್ಕೊಳ್ಳಿ. ಆವಾಗ ನೋಡಿ ಇದು ಮೂವ್ ಆಗೋಲ್ಲ ಬೀಡು. ಸೊ ಈ ಥ್ರೆಡ್ಡಲ್ಲಿ ಬೀಡ್ ಈ ಥರ ಬರುತ್ತೆ. ಆಗ ನೀವು ಥ್ರೆಡ್ಡನ್ನು ಈ ಥರ ಸುತ್ಕೋಬೇಕು. ನೋಡಿ, ಇಲ್ಲಿ ಓಪನ್ ಇರುತ್ತೆ, ಇಲ್ಲಿ ಸ್ವಲ್ಪ, ಇಲ್ಲಿ ಮತ್ತೆ ಓಪನ್. ಇದು ಫಿಶ್ ಥರ ಇದೆ ನೋಡಿ, ಶೇಪು ಫಿಶ್ ಆಕಾರ ಇದೆ. ಇದರಲ್ಲಿ ಸ್ಟೀಲು, ಪ್ಲಾಸ್ಟಿಕ್ಕು ಮತ್ತು ವುಡನ್ನು ಬರುತ್ತೆ. ಬಟ್ ಇಲ್ಲಿ ಸ್ಟೀಲು, ವುಡನ್ನು ಸಿಕ್ಕಿಲ್ಲ ನನಗೆ, ಬರೀ ಫೈಬರ್ ಇದೇ ಥರದ್ದು ಮಾತ್ರ ಸಿಕ್ತಿರೋದು. ನೋಡಿ, ಈ ಥರ ಥ್ರೆಡ್ಡನ್ನು ಸುತ್ಕೋಬೇಕು. ನೋಡಿ, ಈ ಥರ ಥ್ರೆಡ್ ಸುತ್ಕೊಂಡು ನಾವು ಇದರಿಂದ ಟಸಲ್ಸನ್ನು ಹಾಕ್ಕೋಬೇಕು. ಇದು ಬೇಸಿಕ್ಕು ಪಾರ್ಟ್ 1. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.